ಡೀಲಿಂಗ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. ಇದು ಮಾರ್ಕೆಟ್ ಅಲ್ಲಿ 1.5 ಲಕ್ಷ ಇದೆ, ನಮ್ಮ ಶೋರೂಮಿಗೆ ಬರ್ಲಿ 1.25 ಕೊಡ್ತೀನಿ. ನಮ್ಮ ಶೋರೂಮಿಗೆ ಬರ್ಲಿ, ಹೊಸ ಶೋರೂಮ್ 1,35,000 ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. 1,35,000 ಕೊಡ್ತೀನಿ ಚಾಲೆಂಜಿಂಗ್ ಬೆಲೆ. 1,35,000 2011 ಮಾಡಲು ಇಂಡಿಕಾ ವಿಸ್ಟಾ ಬೆಲೆಗೆ ಸರ್. ಫೈನಲ್ ಟು ಫೈನಲ್ ನೋ ಬಾರ್ಗೇನಿಂಗ್ 1,90,000 ಕೊಡ್ತೀನಿ. 1,90,000 ಹುಂಡೈ ಎಕ್ಸೆಂಟ್ ಚೆಕ್ ಮಾಡ್ಕೊಳ್ಳಿ, ಇಡೀ ಬಜಾರ್ ಮಾರ್ಕೆಟ್ ಹುಡ್ಕೊಂಡ್ ಬರ್ಲಿ, ಆಮೇಲೆ ಫೋನ್ ಮಾಡ್ಲಿ. ಏನ್ ಪ್ರೈಸ್ ಕೊಡ್ತೀವಿ? ಫೈನಲ್ ಟು ಫೈನಲ್ ನೋ ಬಾರ್ಗೇನಿಂಗ್ 1,90,000 ಕೊಡ್ತೀನಿ. ಫೈನಲ್ ಟು ಫೈನಲ್ 1,90,000 i20 i10 ಅಲ್ಲ i20 ಸರ್. ಒಂದು 2,95,000 ಕೊಡ್ತೀನಿ ಸರ್. 2,95,000 ಟೊಯೋಟೋ ಇನೋವಾ ವಿತ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋದು, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್. ಸರ್ ನಮ್ಮದೇ ಇಲ್ಲ ಸರ್, ಆ ಪ್ರೈಸ್ ಕೊಡ್ತೀನಿ ಸರ್. ನಂಬೇಕು ಸರ್ ಜನ ಆತರ. ಫೈನಲ್ 170 ಕೊಡ್ತೀನಿ. 2 ಲಕ್ಷ ಇದೆ, ಮಾರ್ಕೆಟ್ ಚೆಕ್ ಮಾಡ್ಕೊಂಡು ವಿಸಿಟ್ ಮಾಡ್ಲಿ ನಮ್ಮ ಶೋರೂಮಿಗೆ. ಅದು 2011 ಮಾಡಲ್ 1,70,000. ನೋ ಬಾರ್ಗೇನಿಂಗ್ 1,70,000. 2013 ಮಾಡಲ್ 3,20,000 ಸಿಂಗಲ್ ಓನರ್ ಗಾಡಿ ಸಿಗ್ತದೆ. 3,25,000 ಸರ್. ಮತ್ತೆ 2011 ಮಾಡಲ್ ಈ ರೇಟಿಗೆ ಸಿಗಲ್ಲ ನಿಮ್ಗೆ. 13 ಮಾಡಲ್ ಕೊಡ್ತಾ ಇರೋದು ಚಾಲೆಂಜಿಂಗ್ ಪ್ರೈಸ್, ಹೊಸ ಜಾಗ. 5,80,000 ಮಾಡಲ್ ಅಂತ ಹೇಳಿ 85,000 13 ಮಾಡಲು ಸರ್. ನಿಮ್ಗೆ ಮಾರ್ಕೆಟ್ ಅಲ್ಲಿ ಒಂದು ಫೋರ್ಡ್ ಫಿಯೆಸ್ಟಾ 10 ಮಾಡಲ್ ತಗೊಂಡೋಗೋದ್ರೆ 2 ಲಕ್ಷ ಇದೆ ಸರ್. 12 ಮಾಡಲ್ ಕೊಡ್ತಾ ಇದ್ದೀನಿ 2.5 ಲಕ್ಷಕ್ಕೆ. 2.5 ಕೊಟ್ಬಿಡ್ತೀನಿ ಫೈನಲ್. 2,50,000 14 ಮಾಡಲು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. 14 ಮಾಡಲು ಶರಣ್ರಿ. ಎಲ್ಲರೂ ಹೆಂಗಾದ್ರೆ ನಾನು ಆರಾಮದೀನಿ. ಮತ್ತೊಂದು ನಿಮ್ಗೋಸ್ಕರ ಒಂದು ಹೊಸ ಶೋರೂಮ್ ತಗೊಂಡ್ಬಂದಿನಿ, ಶ್ರೀ ಗುರು ರಾಘವೇಂದ್ರ ಕಾರ್ಸ್ ಅಂತ. ಅಂಡ್ ಹೊಸ ಶೋರೂಮ್ ಆಗಿದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಿದ್ದಾರೆ. ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಲೊಕೇಶನ್ ಕೇಳ್ಬಿಡೋಣ. ಸರ್ ನಮಸ್ಕಾರ ಸರ್, ಹೆಂಗಿದ್ದೀರಾ ಸರ್? ಆಲ್ ದ ಬೆಸ್ಟ್ ಸರ್. ನಿಮ್ಗೆ ಹೊಸ ಶೋರೂಮ್ ಮಾಡಿದ್ದೀರಾ, ಎಷ್ಟು ದಿನ ಆಯ್ತು ಸರ್? ಸರ್ 1 ವೀಕ್ ಆಯ್ತು ಸರ್. 7 ಡೇಸ್ ಆಯ್ತು. 7 ಡೇಸ್ ಆಯ್ತಾ? ಅಂಡ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಸರ್? ಪಿನ್ಯ ಸೆಕೆಂಡ್ ಸ್ಟೇಜ್ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. GKW ಲೆವೆಟ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಸಾಯಿ ಸುಮುಖ ಅಪಾರ್ಟ್ಮೆಂಟ್. ಮೆಟ್ರೋ ಇಂದ ಬರೋದಾದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಮೆಟ್ರೋ ಇಂದ ತುಂಬಾ ದೂರ ಆಗುತ್ತೆ ಸರ್. ಜಾಲಿ ಕ್ರಾಸ್ ಹೇಳ್ಕೊಂಡು ಬೇಕಾದ್ರೆ ಬರ್ಬೋದು. ಜಾಲಿ ಕ್ರಾಸ್ ಇಂದ 4 ಕಿಲೋಮೀಟರ್ ಆಗುತ್ತೆ. 4 ಕಿಲೋಮೀಟರ್ ಆಗುತ್ತೆ. ಹೌದು. ಎಕ್ಸಾಕ್ಟ್ ಲೊಕೇಶನ್ ಹಾಕಿರ್ತೀನಿ ನಿಮ್ಗೆ, ಅಥವಾ ಗೂಗಲ್ ಮ್ಯಾಪ್ ಹಾಕಿದ್ರೆ ಕೆಳಗೆ ಡೈರೆಕ್ಟ್ ಆಗಿ ಇಲ್ಲೇ ಬರ್ತೀರಾ. ಅದು ನಿಮ್ಗೆ ಕನ್ಫ್ಯೂಸ್ ಆದ್ರೆ ನಂಬರ್ ಹಾಕಿರ್ತೀನಿ, ಅವ್ರಿಗೆ ಹಾಯ್ ಅಂತ ಕಳಿಸಿದ್ರು ಕೂಡ ಲೊಕೇಶನ್ ಕಳಿಸ್ತಾರೆ ಅಂತ ಹೇಳ್ಬೋದು. ಅಂಡ್ ಪ್ರೈಸಿಂಗ್ ಹೊಸ ಶೋರೂಮ್ ಸರ್ ಏನ್ ಪ್ರೈಸ್ ಅಲ್ಲಿ ಕೊಡ್ತಿದ್ದೀರಿ ಸರ್? ಸರ್ ಫುಲ್ ನೆಗೋಷಿಯಬಲ್ ಸರ್. ಎಲ್ಲ ಡೀಲರ್ ಪ್ರೈಸ್. ಎಲ್ಲ ಡೀಲರ್ ಪ್ರೈಸ್. ಆಲ್ಮೋಸ್ಟ್ ಎಲ್ಲಾ ಗಾಡಿಗೂ ಲೋನ್ ಆಗುತ್ತೆ. 75% ಲೋನ್ ಮಾಡ್ತೀನಿ. ಓಕೆ. ಲೋನ್ ಇರೋ ಗಾಡಿನೂ ಇದೆ, ತಗೊಬಹುದು. ಓಕೆ. ಏನ್ ಗಾಡಿ ಇದೆಯೋ ಎಲ್ಲ ಡೀಲರ್ ಪ್ರೈಸ್ ಸರ್. ಎಲ್ಲ ಡೀಲರ್ ಪ್ರೈಸ್. ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬರ್ಲಿ ಸರ್. ಓಕೆ. ಅಂಡ್ ಯೆಲ್ಲೋ ಬೋರ್ಡ್ ನೋಡಬಹುದು, ವೈಟ್ ಬೋರ್ಡ್ ನೋಡಬಹುದು ಸರ್. 50+ ಇದೆ, ಯಾವ್ದು ಬೇಕಾದ್ರೂ ನೋಡಬಹುದು. ಓಕೆ. ಅಂಡ್ ತುಂಬಾ ಗಾಡಿಗಳು ಓಡಾಡ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಡ್ ಯೆಲ್ಲೋ ಬೋರ್ಡ್ ಗಾಡಿ ನೋಡಕ್ಕೆ ಎಷ್ಟು ಸಿಗುತ್ತೆ? 30+ ಇದೆ ಸರ್. ಅಂಡ್ ವೈಟ್ ಬೋರ್ಡ್ ಗಾಡಿಗಳು ಒಂದು 50+ ಇದೆ ಸರ್. ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಸರ್? ಸರ್ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. 1 ಲಕ್ಷದಿಂದ. ಅಂಡ್ ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬಂದ್ರೆ ಕಮ್ಮಿ ಪ್ರೈಸ್ ಅಲ್ಲಿ. ಹೌದು ಸರ್. ಇವನ್ ವಿಡಿಯೋದಲ್ಲಿ ಹೇಳಿರೋಕ್ಕಿಂತ ಕಮ್ಮಿ ಆಗುತ್ತೆ ಸರ್ ಪ್ರೈಸ್? ಹೌದು ಸರ್, ಆಗುತ್ತೆ. ಹೌದಾ? ಬರ್ಲಿ, ಡೈರೆಕ್ಟ್ ನೆಗೋಷಿಯಬಲ್ ಸರ್. ಅಂಡ್ ಲೊಕೇಶನ್ ನಿಮ್ಗೆ ಹಾಕಿರ್ತೀನಿ. ಕನ್ಫ್ಯೂಸ್ ಆದ್ರೆ ಒಳಗಡೆ ಇದೆ, ಹಾಯ್ ಅಂತ ಕಳಿಸಿದ್ರೆ ಸಾಕು, ಎಲ್ಲಾ ಡೀಟೇಲ್ ಬರುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನೀವು ಎಲ್ಲೋ ಬೋರ್ಡ್ ಹುಡುಕ್ತೀರಾ. ದುಡಿಯೋರಿಗೆ ಗಾಡಿಗಳು ಬೇಕಂತಂದ್ರೆ ಝೈಲೋ ಇದೆ, ಇನೋವಾ ಇದೆ, ಅದಾದ ನಂತರ ಡಿಸೈರ್ಗಳಿದೆ, ಟೂರಿಯಸ್ ಇದೆ, ಈ ತರ ಎಲ್ಲೋ ಬೋರ್ಡ್ ಗಾಡಿಗಳು ಇದೆ. ಅದಾದ ನಂತರ ಸರ್ ಲೋನ್ ಕಂಟಿನ್ಯೂಷನ್ ಅಂತ ಏನಿದೆ ಸರ್ ಎಲ್ಲೋ ಬೋರ್ಡ್, ಅದೇನು ಹೇಳ್ತೀರಾ ಸರ್? ಲೋನ್ ಇದೆ ಸರ್. ಲೋನ್ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಲೋನ್ ಕಂಟಿನ್ಯೂಸ್ ಇದೆ, ನಾನು ಕಂಟಿನ್ಯೂ ಫೈನಾನ್ಸ್ಗೆ ಅದೇನಿದೆ ಡಿಫ್ರೆಂಟ್ ಅಮೌಂಟ್ ಕೊಟ್ರೆ ಅದು ಅವ್ರ ಹೆಸರು ಅಗ್ರಿಮೆಂಟ್ ಕಂಟಿನ್ಯೂ ಮಾಡ್ಕೊಂಡು ತುಂಬಿಕೊಂಡು ಹೋಗ್ಬೋದು ಸರ್. ಖಂಡಿತ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಫಸ್ಟ್ ಗಾಡಿ ಸರ್, ಹೊಸ ಶೋರೂಮ್ ಅಲ್ಲಿ ಫಸ್ಟ್ ಗಾಡಿ ಹೋಗ್ತಿರೋದು ಸರ್, ಹೇಳ್ಬಿಡಿ ಡೀಟೇಲ್. ಸರ್ ಮಾರುತಿ ಸುಜುಕಿ ಎಸ್ಟೀಮ್ ಎಲ್ಲರಿಗೂ ಗೊತ್ತಲ್ಲ ಸರ್, ಸ್ಟೂಡೆಂಟ್ ಓಡಿಸೋ ವೆಹಿಕಲ್. VXi ತುಂಬಾ ಚೆನ್ನಾಗಿದೆ, ಫುಲ್ ಒರಿಜಿನಾಲಿಟಿ ಅಲ್ಲಿ ಇದೆ. ಬ್ರ್ಯಾಂಡ್ ನ್ಯೂ 4 ಬ್ರ್ಯಾಂಡ್ ನ್ಯೂ ಟೈರ್, ಲೆದರ್ ಅಪರ್ಸರಿ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ನೋಡಬಹುದು, ಲೆದರ್ ಅಪರ್ಸರಿ ಚೆನ್ನಾಗಿದೆ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್. ಅಂಡ್ ಕಾಲೇಜ್ ಹುಡುಗರಿಗೆ ಸಖತ್ತಾಗಿರೋ ಗಾಡಿ ಅಂತ ಹೇಳ್ಬೋದು ಸರ್. ಪ್ರೈಸಿಂಗ್ ಒಳ್ಳೆ ಮಾಡಿಫೈ ಮಾಡಬಹುದು ಸರ್. ಅದಕ್ಕೆ ಆಂಪ್, ಊಫರ್, ಹೆಡರ್ಸ್ ಅದು ಇದೆಲ್ಲ ಹಾಕಕ್ಕೆ ಒಳ್ಳೆ ಗಾಡಿ. ಹೋಂಡಾ ಸಿಟಿ ಎಸ್ಟೀಮ್ ಅಂದ್ರೆ ಯಾವ ತರ ಅಂತ ಎಲ್ಲರಿಗೂ ಗೊತ್ತು ಸರ್. ಡಿಮಾಂಡೆಡ್ ವೆಹಿಕಲ್. ಹೌದು ಸರ್, ಡಿಮ್ಯಾಂಡೆಡ್ ವೆಹಿಕಲ್ ಸರ್. ನಿಮ್ಗೆ ಹೊಸ ಶೋರೂಮ್ ಆಗಿರೋದ್ರಿಂದ ಇದಕ್ಕೆ ಡೀಲಿಂಗ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. ಇದು ಮಾರ್ಕೆಟ್ ಅಲ್ಲಿ 1.5 ಲಕ್ಷ ಇದೆ, ನಮ್ಮ ಶೋರೂಮಿಗೆ ಬರ್ಲಿ 1.25 ಕೊಡ್ತೀನಿ. ಇನ್ನು ಎದುರುಗಡೆ ಬರ್ಲಿ, ನಿಮ್ಮ ಹೆಸರು ಹೇಳ್ಕೊಂಡ್ ಬರ್ಲಿ, ಇನ್ನೂ 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ನಮ್ಮ ಚಾನಲ್ ಕಡೆ ಬಂದ್ರೆ 5,000 10,000 ಡಿಫರೆನ್ಸ್ ಆಗುತ್ತೆ ನಿಮ್ಗೆ. 1,20,000 ಅಂತ ಹೇಳ್ತೀರಾ ಸರ್? 1,25,000 ಹೇಳ್ತೀನಿ, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಅವಾಗ ನಿಮಗೆ ಫಸ್ಟ್ ಗಾಡಿ ತೋರಿಸಿದ್ದು ಎಸ್ಟೀಮ್, ಇದು ಅದ್ರ ಅಪ್ಪ ಸರ್. ಇದು ಬಲೋನೋ ಸರ್. ಇದು ತುಂಬಾ ಗಟ್ಟಿ ಗಾಡಿ. VXi ಸೆಕೆಂಡ್ ಓನರ್, 5 ಹೊಸ ಟೈರು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಫುಲ್ಲಿ ಒರಿಜಿನಾಲಿಟಿಯಲ್ಲಿ ಇದೆ. ಯಾವುದೇ ತರ ಏನು ಇನ್ನು ಫಿಟ್ಟಿಂಗ್ಸ್ ಆಗಿಲ್ಲ, ಸ್ಟಾಕ್ ಕಂಡೀಷನ್ ಇದೆ ಸರ್ ವೆಹಿಕಲ್. ಇಂಟೀರಿಯರ್ ನೋಡಬಹುದು ನಿಮಗೆ, ಲೆದರ್ ಅಪರ್ಸರಿ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಟೈರ್ ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ಗಾಡಿ ಯಾರು ಹುಡುಕ್ತಿರೋದೇ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಅಂಡ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಸರ್, 3-4 ಆಗಿಲ್ಲ, ಸೆಕೆಂಡ್ ಓನರ್ ಆಗಿದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಈ ಟೆಸ್ಟ್ ಅಲ್ಲಿ ಇರೋದು ನಿಮ್ಗೆ ಮಾರ್ಕೆಟ್ BTM ಜಯನಗರ್ ಸೈಡ್ ಹೋದ್ರೆ ನಿಮ್ಗೆ 2,180,000 ಹೇಳ್ತಾರೆ ಸರ್. ನಮ್ಮ ಶೋರೂಮಿಗೆ ಬರ್ಲಿ, ಹೊಸ ಶೋರೂಮ್ 1,35,000 ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. 1,35,000 ಬಲೆನೋ ಆಫ್ಟರ್ ಮಾರ್ಕೆಟ್ ಟೈರ್ ಹಾಕಿದ್ದಾರೆ. ಅಂಡ್ ಲೆದರ್ ಅಪಲ್ಸರ್ ಹಾಕಿದ್ದಾರೆ. ಗಾಡಿ ತಗೊಳ್ಳೋದು ಖರ್ಚಿಲ್ಲ, ನಿಮ್ಗೆ ಪೆಟ್ರೋಲ್ ಹಾಕ್ಬೇಕು, ಓಡಿಸ್ಬೇಕಷ್ಟೇ. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಇದೆ. ಎಸ್ ಸರ್. ನೆಕ್ಸ್ಟ್ ಬೀಟ್ ಹುಡುಕರಿಗೆ ಒಂದು ಬೀಟ್ ಇರೋದು ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಗಾಡಿ ಸರ್. 24+ ಮೈಲೇಜ್ ಬರುತ್ತೆ. 2011 ಮಾಡಲು, ಸೆಕೆಂಡ್ ಓನರು.
ಎಕ್ಸ್ಟ್ರಾ ಫಿಟ್ಟಿಂಗ್ ನಿಮ್ಗೆ ಎಸ್ ಎಸ್ ಸೀರೀಸ್ ಅಲ್ಲಿ ಲೆದರ್ ಅಪಲ್ಸರಿ ಇದೆ, ಆಂಡ್ರಾಯ್ಡ್ ಟೆಸ್ಟಿಂಗ್ ಸಿಸ್ಟಮ್ ಕೂಡ ಇದೆ ಸರ್ ಇದರಲ್ಲಿ. ಹೌದು ಸರ್, ಡೀಸೆಲ್ ವೇರಿಯಂಟ್ ಮೈಲೇಜ್ ಕೂಡ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. ಅಂಡ್ 09 ಪಾಸಿಂಗ್ ಆಗಿರುತ್ತೆ. ಅಂಡ್ ಪ್ರೈಸಿಂಗ್ ಸರ್ ಹೊಸ ಆಫೀಸು ಹೊಸ ಜಾಗ, ಸ್ಯಾಂಟ್ರೋ ಬೆಲೆಯಲ್ಲಿ ಬೀಟ್ ಕೊಡ್ತೀನಿ. ಡೀಸೆಲ್ 25 ಮೈಲೇಜ್ ಬರೋದು ಗಾಡಿ. ಏನ್ ಪ್ರೈಸ್ ಹೇಳ್ತಿದ್ರೆ? 1,35,000 ಕೊಡ್ತೀನಿ, ಚಾಲೆಂಜಿಂಗ್ ಬೆಲೆ. 1,35,000ಕ್ಕೆ 2011 ಮಾಡಲು. 2011 ಮಾಡಲ್ 1,35,000 ಬೆಸ್ಟ್ ಪ್ರೈಸ್. ಅದು ಡೀಸೆಲ್ ಅಲ್ಲಿ 25 ಮೈಲೇಜ್ ಆರಾಮಾಗಿ ಬರುತ್ತೆ ನಿಮಗೆ. ಸರ್ i20 ಮ್ಯಾಗ್ನಾ 2010 ಮಾಡಲು ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಸಣ್ಣ ಪುಟ್ಟ ಡೆಂಟ್ ಸ್ಕ್ರಾಚಸ್ ಇದೆ ಸರ್. ಯಾರಾದ್ರೂ ಡೀಲರ್ ತಗೊಂಡೋಗಿ ರೀಸೇಲ್ ಮಾಡೋದ್ರೆ ಮಾಡ್ಲಿ ಸರ್, ಒಳ್ಳೆ ಪ್ರೈಸ್ ಕೊಟ್ಬಿಡೋಣ ಸರ್. ಇದು ಡೀಲರ್ ಪ್ರೈಸ್ ಕೊಡ್ತೀನಿ. ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಆಂಡ್ರಾಯ್ಡ್ ಹಾಕಿದ್ದಾರೆ ನೋಡಬಹುದು. ಗಾಡಿ ಮಾತ್ರ 25 ಪಾಸಿಂಗ್, ಹುಬ್ಳಿ ಪಾಸಿಂಗ್ ಆಗಿರುತ್ತೆ ನಿಮ್ಗೆ. ಅಂಡ್ ಓನರ್ ಸರ್? ಓನರ್ ಮಾತ್ರ 4 ಆಗಿದೆ ನಿಮ್ಗೆ. ಸೊ ಮಾರ್ಕೆಟ್ ಪ್ರೈಸ್ ಗಿಂತ 1 ಲಕ್ಷ ಕಡಿಮೆ ಕೊಡ್ತಾ ಇದೀನಿ, ಯಾಕಂದ್ರೆ ಓನರ್ ಜಾಸ್ತಿ ಆಗಿದೆ ಅಂತ. ಡೀಲರ್ ಗಾಡಿ ತುಂಬಾ ಚೆನ್ನಾಗಿದೆ. ಮೈನಸ್ ಅಂದ್ರೆ ಅದು ಓನರ್ ಅಷ್ಟೇ ಜಾಸ್ತಿ ಆಗಿರೋದು. ಒಂದೇ ಮನೆಯಲ್ಲಿ 2 ಓನರ್ಶಿಪ್ ಚೇಂಜ್ ಆಗ್ಬಿಟ್ಟಿದೆ ಸರ್. ಪ್ರೈಸಿಂಗ್ ಸರ್ ನೀವು ಬಿಲೀವ್ ಮಾಡಲ್ಲ, ಆ ಪ್ರೈಸ್ ಕೊಡ್ತೀನಿ ಸರ್. ಏನ್ ಪ್ರೈಸ್ ಕೊಡ್ತೀವಿ? ಫೈನಲ್ ಟು ಫೈನಲ್, ನೋ ಬಾರ್ಗೇನಿಂಗ್. 1,90,000 ಕೊಡ್ತೀನಿ ಫೈನಲ್ ಟು ಫೈನಲ್. 1,90,000 i20 i10 ಅಲ್ಲ, i10 ಪ್ರೈಸ್ ಅಲ್ಲಿ i20 ಕೊಡ್ತೀವಿ. ಹೌದು ಖಂಡಿತ. ಅದು ಮ್ಯಾಗ್ನಾ ವೇರಿಯಂಟ್. ಹೌದೌದು ಸರ್. ಆಲ್ಟೋ ತುಂಬಾ ಜನ ಸಕಲೇಶ್ಪುರ, ಹಾಸನ್, ಶಿವಮೊಗ್ಗ ಸೈಡ್ ಎಲ್ಲ ಆಲ್ಟೋ ಹುಡುಕ್ತಾ ಇರ್ತಾರೆ. ಅಂತವ್ರಿಗೆ ಇವತ್ತು ಒಳ್ಳೆ ಪ್ರೈಸಿಂಗ್ ಅಲ್ಲೂ ಬಂದಿದೆ. ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬಿಟ್ಟು 4 ಹೊಸ ಟೈರು, ಲೆದರ್ ಅಪಲ್ಸರಿ ಇದೆ. ನೀವು ಇಂಟೀರಿಯರ್ ತೋರಿಸಿ ಒಂದ್ಸತಿ. ಇಂಟೀರಿಯರ್ ನೋಡಬಹುದು, ಕಂಪನಿಯಿಂದಾನೇ ಬಂದಿರೋದು ನಿಮ್ಗೆ. ಲೆದರ್ ಅಪಲ್ಸರಿ ಇಂಟೀರಿಯರ್ ತೋರಿಸ್ತಿದೀನಿ ಯಾವ ತರ ಬರುತ್ತೆ. ಓಡಿರೋ ಸರ್ ಸರ್ ಒಂದು 82,000 ನೋಡಿದೆ ಸರ್. ಅಂಡ್ LXi ವೇರಿಯಂಟ್ ಆಗಿರುತ್ತೆ. LXi AC ಪವರ್ ಸ್ಟೇರಿಂಗ್ ಸರ್. ಹೊಸ ಶೋರೂಮ್ ಒಂದೇ ಪ್ರೈಸ್, ಬೆಸ್ಟ್ ಪ್ರೈಸ್ ಸರ್. ಸರ್ ನಮ್ಮದೇ ಇಲ್ಲ ಸರ್, ಆ ಪ್ರೈಸ್ ಕೊಡ್ತೀನಿ ಸರ್. ನಂಬೇಕು ಸರ್ ಜನ ಆತರ. ಫೈನಲ್ 170 ಕೊಡ್ತೀನಿ. 2 ಲಕ್ಷ ಇದೆ, ಮಾರ್ಕೆಟ್ ಚೆಕ್ ಮಾಡ್ಕೊಂಡು ವಿಸಿಟ್ ಮಾಡ್ಲಿ ನಮ್ಮ ಶೋರೂಮ್. ಅದು 2011 ಮಾಡಲ್, 1,70,000. ನೋ ಬಾರ್ಗೇನಿಂಗ್, 1,70,000. ಎಸ್, ಈ ಗಾಡಿ ಸರ್ ತಗೊಂಡ್ರೆ ರೀಸೇಲ್ ವ್ಯಾಲ್ಯೂ ಅಂತ ಹೇಳ್ಬೋದು. ಕಲಿತು ಅದಾದ ನಂತರ ರೀಸೇಲ್ ಮಾಡಿದ್ರೆ ಬೆಸ್ಟ್ ಪ್ರೈಸ್ ಅಂತ ಹೋಗುತ್ತೆ ಅಂತ ಹೇಳ್ಬೋದು. ಹೌದು ಖಂಡಿತ ಸರ್. ಹೇಳಿ ಸರ್. 2013 ಮಾಡಲು ಸರ್. 3rd ಓನರ್ ಆಗಿದೆ, ತುಂಬಾ ಚೆನ್ನಾಗಿದೆ. ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ. ನೀವು ಇಂಟೀರಿಯರ್ ತೋರಿಸಿ, ಕಾಂಬಿನೇಷನ್ ಸೀಟ್ ಕವರ್ಸ್ ಇದೆ, ರೆಡ್ ಬ್ಲಾಕ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಣ್ಣ ಪುಟ್ಟ ಡೆಂಟ್ ಸ್ಕ್ರಾಚಸ್ ಇರುತ್ತೆ, ಜಿಂಕ್ ಆಗಿರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಸರ್. ತುಂಬಾ ಚೆನ್ನಾಗಿದೆ ಸರ್. 91,000 ನೋಡಿದ್ರೆ ವಿತ್ ಹಿಸ್ಟ್ರಿ ಇದೆ. 91,000 2013 ಮಾಡಲ್ಗೆ ಒಂದು ಬೆಸ್ಟ್ ಪ್ರೈಸ್ ಸರ್. ಸರ್ 2.5 ಲಕ್ಷ ಇದೆ ಮಾರ್ಕೆಟ್ ಅಲ್ಲಿ, ಚೆಕ್ ಮಾಡ್ಕೊಳ್ಳಿ. ಖಂಡಿತ ಯಾರು ಮಲ್ಗಿರಲ್ಲ. ಗಾಡಿ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಂಡು ಬರ್ಲಿ, ನಮ್ ಶೋರೂಮಿಗೆ ಬರ್ಲಿ. 185 ಕೊಡ್ತೀನಿ. 1,85,000ಕ್ಕೆ ನಿಮ್ಗೆ 13 ಮಾಡಲ್. ನೀವು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿದ್ರೆ 2 ಲಕ್ಷ ಮೇಲೆ ಆರಾಮಾಗಿ ಸಿಗುತ್ತೆ ನಿಮ್ಗೆ. ಇದು 1,85,000. ಇಲ್ಲಿ MH ಗಾಡಿ ಸಿಗಲ್ಲ, ನಾನು KA ಗಾಡಿ ಕೊಡ್ತಾ ಇದ್ದೀನಿ. ಎಸ್ ಸರ್. ಆಗ್ಲೇ ಒಂದು ಬಂಪರ್ ಪ್ರೈಸ್ ಅಲ್ಲಿ i20 ಕೊಟ್ಟಿದ್ರಿ ಸರ್. i10 ಹುಡುಕೋರಿಗೆ ಒಂದು ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. ಹೇಳಿ ಸರ್. 2011 ಮಾಡಲು, 2nd ಓನರ್, ತುಂಬಾ ಚೆನ್ನಾಗಿದೆ ಸರ್. ಮ್ಯಾಗ್ನಾ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇದರಲ್ಲೂ ಕೂಡ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ನೀವು ನೋಡಬಹುದು. ಓಕೆ. ಎಲ್ಲಾ ಗಾಡಿಯಲ್ಲಿ ನಮ್ಮ ಶೋರೂಮ್ ಅಲ್ಲಿ ಇವತ್ತು ಟೈರ್ ಆಗ್ಲಿ, ಕುಶನ್ ಆಗ್ಲಿ ಎಲ್ಲ ಹೊಸದೇ ಇದೆ. ಓಡಿರೋದು ಸರ್ ಇದು ಓಡಿದೆ ಸರ್. 1 ಲಕ್ಷ ಒಳಗೆ ಓಡಿದೆ. ಒಂದು 78,000-80,000 ನೋಡಿದೆ ಸರ್. ಪೆಟ್ರೋಲ್ ವೆಹಿಕಲ್ ಸರ್ ಇದೆಲ್ಲ. 3-4 ಲ್ಯಾಕ್ ಓಡಿದೆ, ಏನೂ ಆಗಲ್ಲ ಸರ್ ಇದು. ಅಂಡ್ K55 ಯಾವ್ದು ಪಾಸಿಂಗ್ ಅಂತ ಕಮೆಂಟ್ ಮಾಡಿ. ಅಂಡ್ ಪ್ರೈಸಿಂಗ್ ಹೇಳ್ಬಿಡಿ ಸರ್. ಇದು ಮೈಸೂರು ಪಾಸಿಂಗ್ ಏನೋ ಬರುತ್ತೆ ಸರ್ ಇದು. ಸರ್ ಇದು 2,30,000 ಕೊಟ್ಬಿಡೋಣ ಸರ್. 2,35,000. 30,000. 2,30,000 ಕೊಟ್ಬಿಡೋಣ. ಬಂದ್ರೆ ಇನ್ನು ಎದುರುಗಡೆ ಬರ್ಲಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 2,30,000 ಅಂತ ಹೇಳ್ತಾರೆ. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಒಂದ್ಸರ್ತಿ ಗಾಡಿ ನೋಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ಕೂತ್ ಮಾತಾಡಿ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಬ್ಲಾಕ್ ಕಲರ್ i10 ಹುಡುಕೋರಿಗೆ. ಹಾಗೆ ಸರ್ ನೆಕ್ಸ್ಟ್ ಯಾವ್ದಿದೆ ಗಾಡಿ ಸರ್? ಇನ್ನು ತೋರಿಸಿ ಸರ್. ಪೋಲೋ ಇದೆ, ಕ್ವಿಡ್ ಇದೆ, ಸುಮಾರು ಗಾಡಿಗಳು ಇದೆ ಸರ್. ಇನ್ನು ಹೊರಗಡೆ ನಿಂತಿದೆ. ಎಲ್ಲೋ ಬೋರ್ಡ್ ಬೇಕು ಅಂದವರಿಗೆ ಎಲ್ಲೋ ಬೋರ್ಡ್ ಇವತ್ತು ನಮ್ಮ ಹತ್ರ ಗಾಡಿ ಸುಮಾರು ಗಾಡಿಗಳು ತರಿಸಿದೀವಿ ಸರ್. ಸರ್ ಇವತ್ತು ಫುಲ್ ಬ್ಲಾಕ್ ಡೇ ಅನ್ಕೊಳ್ಳಿ. ಇವತ್ತು ಬ್ಲಾಕ್ ಕಾರ್ಗಳು, ಬ್ಲಾಕ್ ಜುಬ್ಬಾ, ಇವತ್ತು ಎಲ್ಲ ಎಷ್ಟು ಬ್ಲಾಕ್ ಗಾಡಿಗಳು ತೋರಿಸ್ತಾ ಇದೀನಿ. ಈಗ ನೆಕ್ಸ್ಟ್ ತೋರಿಸ್ತಾ ಇರೋದು ಬ್ಲಾಕ್. 2012 ಮಾಡಲು, ಟಾಪ್ ಎಂಡ್ ಮಾಡಲು, ಡೀಸೆಲ್ ಸರ್ ಇದು. ಡೀಸೆಲ್ ಸ್ಕೋಡಾ ರ್ಯಾಪಿಡ್ 20+ ಮೈಲೇಜ್ ಬರುತ್ತೆ. 1 ಲಕ್ಷ ಚಿಲ್ಲರೆ ಓಡಿದೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, 80% ಟೈರ್ ಇದೆ ಸರ್. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ವಾಶ್ ಅಂಡ್ ಡ್ರೈವ್ ಅಷ್ಟೇ ಸರ್ ಇದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ ತೋರಿಸ್ತೀನಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಬ್ಲಾಕ್ ಬ್ಯೂಟಿಗೆ ಒಂದು ಬೆಸ್ಟ್ ಪ್ರೈಸ್ ಸರ್. ಸರ್ ನಿಮಗೆ ಮಾರ್ಕೆಟ್ ಅಲ್ಲಿ ಒಂದು ಫೋರ್ಡ್ ಫಿಯೆಸ್ಟಾ 10 ಮಾಡಲು ತಗೊಂಡೋಗೋದ್ರೆ 2.5 ಲಕ್ಷ ಇದೆ ಸರ್. 12 ಮಾಡಲು ಕೊಡ್ತಾ ಇದ್ದೀನಿ 2.5 ಲಕ್ಷಕ್ಕೆ. ಸ್ಕೋಡಾ ರ್ಯಾಪಿಡ್ 2.5 ಲಕ್ಷಕ್ಕೆ. ಅದು ಡೀಸೆಲ್ ವೇರಿಯಂಟ್. ಡೀಸೆಲ್ ಖಂಡಿತ ಎಲ್ಲಾರು ಹುಡ್ಕೋ ಗಾಡಿ ಸರ್. Volkswagen Polo ಯೂತ್ ಗೆ ಒಂದು ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಹೇಳಿ 2014 ಮಾಡಲು, ಹೈಲೈನ್ ಡೀಸೆಲ್, ತುಂಬಾ ಚೆನ್ನಾಗಿದೆ. ಇದರಲ್ಲೂ ಕೂಡ ನೀವು ಟೈರ್ ತೋರಿಸಬಹುದು. ನಮ್ಮ ಶೋರೂಮಿಗೆ ಬಂದ್ರೆ ಟೈರ್ ಬಗ್ಗೆ ಮಾತಾಡಂಗಿಲ್ಲ, ಎಲ್ಲರಿಗೂ ಗೊತ್ತಿದೆ. 3rd ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಡೀಲಿಂಗ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್. ಇದು ಹೈಲೈನ್ ಟಾಪ್ ಎಂಡ್ ಮಾಡಲು ಸರ್. ಫುಲ್ಲಿ ಟಾಪ್ ಎಂಡ್ ಆಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸಿಸ್ಟಮ್, ಏರ್ ಬ್ಯಾಗ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಅಂಡ್ ಓಡಿರೋದು ಇದು ಓಡಿದೆ ಸರ್. 90 ಮೇಲೆ ಓಡಿದೆ. 90,000 ಕಂಪನಿಯಿಂದಾನೇ ಬಂದಿರೋದು ಎಲ್ಲ ಆಗಿರೋದು. ಹೌದೌದು. ಅಂಡ್ ಪ್ರೈಸಿಂಗ್ ಸರ್, ಡೀಲಿಂಗ್ ಪ್ರೈಸಿಂಗ್ ಅಲ್ಲಿ ನಿಮಗೆ 4.5 ಲಕ್ಷ 5 ಲಕ್ಷ ಹೇಳ್ತಾರೆ. 14 ಮಾಡಲು. ನಮ್ಮ ಶೋರೂಮಿಗೆ ಬರ್ರಿ, 3,60,000 ಕೊಡ್ತೀನಿ. ಬಜಾರ್ಗಿಂತ 1 ಲಕ್ಷ ಕಡಿಮೆ. 3,65,000. ಹೌದು, 3,60,000. 5,000 ಬೇಡ, 60,000. ಓಕೆ, 360. ಎಸ್ ಸರ್. ಹೇಳಿ ಸರ್ ನೆಕ್ಸ್ಟ್ ಡಿಸೈರ್ ಹುಡುಕೋರ್ಗೆ. ಸರ್ ತುಂಬಾ ಜನ ಲೋ ಮೇಂಟೆನೆನ್ಸ್ ಶಿಫ್ಟ್ ಡಿಸೈರ್ ಹುಡ್ತಾರೆ, ಡಿಕ್ಕಿ ಬೇಕು ಅಂತ ಹೇಳ್ತಾರೆ. ಅಂತವ್ರಿಗೆ ಇವತ್ತು ಒಳ್ಳೆ ಕಡಿಮೆ ಬೆಲೆಯಲ್ಲಿ ಒಂದು ಗಾಡಿ ಬಂದಿದೆ ನಮ್ಮ ಹತ್ರ.
2009 ಮಾಡಲು ಸರ್ ಇದು LXi AC ಪವರ್ ಸ್ಟೇರಿಂಗು, ಎಕ್ಸ್ಟ್ರಾ ಫಿಟ್ಟಿಂಗ್ ಪವರ್ ವಿಂಡೋ ಹಾಕ್ಸಿದ್ದಾರೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. LXi ಟು VXi ಕನ್ವರ್ಟ್ ಆಗಿದೆ ಅಂತ ಹೇಳ್ಬೋದು. ಹೌದು ಸರ್. ಅಂಡ್ ಇಂಟೀರಿಯರ್ ನೋಡಬಹುದು ನಿಮ್ಗೆ ಯಾವ ತರ ಬರುತ್ತೆ ಅಂತ. ಆಫ್ಟರ್ ಮಾರ್ಕೆಟ್ ಪವರ್ ವಿಂಡೋಸ್ ಹಾಕಿದ್ದಾರೆ. ಓಡಿರೋದು ಸರ್ ಇದು ಎಲ್ಲ ಓಡಿರುತ್ತೆ ಸರ್, 1,05,000 ಓಡಿರುತ್ತೆ. ಡಿಸೈರ್ಗೆ ಒಂದು ಬೆಸ್ಟ್ ಪ್ರೈಸ್ ಸರ್, ಜಸ್ಟ್ 2,20,000 ಕೊಡ್ತೀನಿ. 2,20,000. ಹೌದು, ಅದು ಸಡನ್ ವೆಹಿಕಲ್ ಡೀಸರ್ ಶಿಫ್ಟ್ ಅವರ ಶಿಫ್ಟ್ ಡಿಸೈರ್ ಕೊಡ್ತಾ ಇದೀನಿ. ಕ್ವಿಟ್ ಬಂದಿದೆ 2019 ಮಾಡಲು, ಸಿಂಗಲ್ ಓನರ್, RXT, ಲೆಸ್ ಡ್ರೈವಿಂಗ್ ಆಗಿರೋದು, 36,000 ಚಿಲ್ಲರೆ ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ 2019 ಮಾಡಲು, ಬರೀ ಒಳ್ಳೆ ಕಲರ್. 6,000 ಓಡಿರೋ ಗಾಡಿ, ಸಿಂಗಲ್ ಓನರ್. ರೆನಾಲ್ಡ್ ಯಾರು ಹುಡುಕ್ತಿರೋರಿಗೆ RXT ವೇರಿಯಂಟ್ ಇಂಟೀರಿಯರ್ ನೋಡಬಹುದು, ಕಂಪ್ನಿಯಿಂದಾನೆ ಬಂದಿರೋದು, ಆಫ್ಟರ್ ಮಾರ್ಕೆಟ್ ಏನು ಹಾಕಿಲ್ಲ. ಅಂಡ್ ಕಮ್ಮಿ ಓಡಿರೋ ಗಾಡಿ ಯಾರು ಹುಡುಕ್ತಿರೋರಿಗೆ ಬೆಸ್ಟ್ ಪ್ರೈಸ್ ಸರ್ 3,85,000 ಕೊಡ್ತೀನಿ ಸರ್. 3,85,000ಕ್ಕೆ 2019 ಮಾಡಲು ಕೊಡ್ತೀನಿ. 36,000 ಓಡಿರೋ ಕ್ವಿಡ್ RXT ವೇರಿಯಂಟ್ ಸಿಗ್ತಿರೋದು. ಬೇಗ ಬರಬೇಕು, ಪಟ ಗಾಡಿ ಎತ್ಕೊಂಡ್ಬೇಕು. ಲೋನ್ ಕೂಡ ಅವೈಲೇಬಲ್ ಇದೆ. 2.5 ಲಕ್ಷ ಲೋನ್ ಆಗುತ್ತೆ ಖಂಡಿತ ಆರಾಮಾಗಿ ಸರ್. ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಆಲ್ಟೋ, ವ್ಯಾಗನರ್, ಸ್ವಿಫ್ಟ್ ಎಲ್ಲ ಗೊತ್ತಿದೆಲ್ಲ ಸರ್ ಯಾವ ತರ ವೆಹಿಕಲ್ ಅಂತ ಹೇಳಿ. ಹೌದು, ಲೋ ಮೈಲೇಜ್, ಲೋ ಮೇಂಟೆನೆನ್ಸ್ ಬರುತ್ತೆ. ಇದು 2011 ಮಾಡಲು, ಎಲ್ಲ ಕಂಪ್ನಿಯಿಂದ ಹೆಂಗ್ ಬಂದಿದೆ ಹಂಗೆ ಇದೆ ಸರ್. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. VXi 2011 ಮಾಡಲು. ಅಂಡ್ ಯಾವ್ದು ಓನರ್ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್, ಜಾಸ್ತಿ ಏನು ಓನರ್ ಆಗಿಲ್ಲ, ಸೆಕೆಂಡ್ ಓನರ್ ಆಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಲೆದರ್ ಕುಷನ್ ಎಲ್ಲ ಇದೆ ಸರ್. ವಾಶ್ ಮಾಡ್ಸಂಗಿಲ್ಲ ಸರ್, ಪೆಟ್ರೋಲ್ ಹಾಕ್ಬೇಕು, ಓಡ್ಬೇಕಷ್ಟೇ. ಪೆಟ್ರೋಲ್ ಏನಾದ್ರು ಫ್ರೀ ಕೊಡ್ತೀರಾ ಸರ್? ಕೊಡೋಣ ಬಿಡಿ ಸರ್, ನಿಮ್ಗಿಂತ ಹೆಚ್ಚ ಸರ್. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ರ? ಪ್ರೈಸಿಂಗ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಈ ಟೆಸ್ಟ್ ಅಲ್ಲಿ ಇರೋದು 275 ಹೇಳ್ತಾರೆ. ನಮ್ಮ ಶೋರೂಮಿಗೆ ಬರ್ಲಿ 245 ಫೈನಲ್ ಮಾಡ್ಕೊಡ್ತೀನಿ, ನೋ ಬಾರ್ಗೇನಿಂಗ್. 2,45,000ಗೆ VXi ವೇರಿಯಂಟ್ ವ್ಯಾಗನರ್ ಸಿಗ್ತದೆ. 11 ಮಾಡಲು, 10 ಮಾಡಲು ಮಾರ್ಕೆಟ್ ಅಲ್ಲಿ 2.5 ಹೇಳ್ತೀರಾ. ಎಸ್ ಸರ್. ಡಿಸೈರ್ ನೋಡೋರಿಗೆ ಸ್ವಿಫ್ಟ್ ಹುಡುಕ್ತಾರೆ ಸರ್, ಅವ್ರಿಗೆ ಒಂದ್ ಗಾಡಿ ಇರೋದು LXi. ಸ್ವಿಫ್ಟ್ LXi ಸಿಂಗಲ್ ಓನರ್, 4 ಹೊಸ ಟೈರ್ ಇದೆ ಸರ್, ನ್ಯೂ ಶೇಪ್, ಟೈಪ್ 2 ಇದು. ಓಕೆ, ತುಂಬಾ ಚೆನ್ನಾಗಿದೆ ಸರ್. ಇಂಟೀರಿಯರ್ ನೋಡಿ ಸರ್ ಯಾವ ತರ ಇದೆ, ಸೀಟ್ ಕವರ್ಸ್ ಎಲ್ಲ ಎಕ್ಸ್ಟ್ರಾ ಕ್ಲಾಸ್ ಇದೆ. ಆಫ್ಟರ್ ಮಾರ್ಕೆಟ್ ವಾಶ್ ಅಂಡ್ ಡ್ರೈವ್ ಅಷ್ಟೇ ಇದು. ಟಚ್ ಸ್ಕ್ರೀನ್ ಸಿಸ್ಟಮ್ ಪಾಯಿಂಟರ್ ಹಾಕಿದ್ದಾರೆ ನೋಡಬಹುದು. LXi ವೇರಿಯಂಟ್ ಆಗಿರುತ್ತೆ. ಡ್ರಿವನ್ ಆಗಿರೋದು ಸರ್ 78,90,000 ಓಡಿದೆ ಸರ್. ಓಕೆ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ರ? ಸಿಂಗಲ್ ಓನರ್ ಸರ್, ಮಾರ್ಕೆಟ್ ಅಲ್ಲಿ ನಿಮ್ಗೆ 380 ಹೇಳ್ತಾರೆ ಈ ಶೇಪ್ ಇನ್ ವೆಹಿಕಲ್. ನಮ್ ಶೋರೂಮಿಗೆ ಬರ್ಲಿ 3,30,000 ಕೊಡ್ತೀನಿ, ಚಾಲೆಂಜಿಂಗ್ ಪ್ರೈಸ್. 2013 ಮಾಡಲ್, 13 ಮಾಡಲು, ಸಿಂಗಲ್ ಓನರ್. 2013 ಮಾಡಲು 3,20,000ಕ್ಕೆ ಸಿಂಗಲ್ ಓನರ್ ಗಾಡಿ ಸಿಗ್ತದೆ. 3,25,000 ಸರ್. ಮತ್ತೆ 2011 ಮಾಡಲು ಈ ರೇಟಿಗೆ ಸಿಗಲ್ಲ ನಿಮ್ಗೆ. 13 ಮಾಡಲು ಕೊಡ್ತಾ ಇರೋದು, ಚಾಲೆಂಜಿಂಗ್ ಪ್ರೈಸ್, ಹೊಸ ಜಾಗ, ಹೊಸ ಪ್ರೈಸ್, ಹೊಸ ಪ್ರೈಸ್. ಎಸ್ ಸರ್. ಮತ್ತೊಂದು ಡಿಸೈರ್ ಇರೋದು ಸರ್, ಈಗ ನ್ಯೂ ಶೇಪ್ ಅಲ್ಲಿ ನಿಮ್ಗೆ ಶಿಫ್ಟ್ ತೋರಿಸಿದೆ, ಈಗ ನ್ಯೂ ಶೇಪ್ ಅಲ್ಲಿ ಶಿಫ್ಟ್ ಡಿಸೈರ್ ತೋರಿಸ್ತಾ ಇದ್ದೀನಿ. ಎಲ್ಲದು ಒಳ್ಳೆ ಪ್ರೈಸ್ ಅಲ್ಲಿ ಇದೆ, ತಡ ಮಾಡ್ಬೇಡಿ, ಬೇಗ ಬರಬೇಕು, ಗಾಡಿ ನೋಡಿ ತಗೊಂಡ್ ಹೋಗ್ತಾ ಇರ್ಬೇಕು ಸರ್. ಎಲ್ಲ ಡೀಲಿಂಗ್ ಪ್ರೈಸ್ ಅಲ್ಲಿ ಬಂದಿದೆ, ಲೇಟ್ ಮಾಡ್ಕೊಳಂಗಿಲ್ಲ. 2013 ಮಾಡಲು, ಸೆಕೆಂಡ್ ಓನರ್, VXi ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಟಿಸ್ಟ್ ಸ್ಕ್ರಾಚ್ ಇದೆ, ಒಂದ್ ಸ್ವಲ್ಪ ಗ್ಲಾಸ್ ಒಂದ್ ಸ್ವಲ್ಪ ಕ್ರ್ಯಾಕ್ ಆಗಿದೆ, ಅದು ನಾವು ಚೇಂಜ್ ಮಾಡಿಲ್ಲ ಸರ್, ಒರಿಜಿನಾಲಿಟಿ ಹೋಗತ್ತೆ ಅಂತ ಹೇಳಿ. ಹಾಕೊಡಿ ಅಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಮಾಡ್ಕೊಡೋಣ ಸರ್. ಅಂಡ್ VXi ವೇರಿಯಂಟ್ ಆಗಿರುತ್ತೆ ನಿಮ್ಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಆಪ್ಷನ್. ಅಂಡ್ ಓಡಿರೋದು ಲೆದರ್ ಕುಷನ್ ಎಲ್ಲ ಬರುತ್ತೆ ಸರ್. ಓಡಿರೋದು ಇದು 90,000 ಓಡಿದೆ ಸರ್. 90,000 ಓಡಿರೋಗೆ ಏನ್ ಕೋಟ್ ಮಾಡ್ತಿರೋದು ಸರ್? ಸರ್ ಮಾರ್ಕೆಟ್ ಅಲ್ಲಿ 475 ಇದೆ, ನಮ್ ಶೋರೂಮಿಗೆ ಬರ್ಲಿ 395 ಮಾಡ್ಕೊಡ್ತೀನಿ. 3,95,000ಕ್ಕೆ ಡಿಸೈರ್ VXi ವೇರಿಯಂಟ್ ಗಾಡಿ ಸಿಗ್ತಿರೋದು ಸರ್. ತುಂಬಾ ಜನ i20 ಡೀಸೆಲ್ ಗಾಡಿ ಬೇಕು ಅಂತ ಕೇಳ್ತಾರೆ, 20+ ಮೈಲೇಜ್ ಬರುತ್ತೆ, ಅದು ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಇರೋದು. ಡೀಸೆಲ್ i20 ಎಲೈಟ್ ಬಂದಿದೆ ಸರ್. ಎಲೈಟ್ ಅಂಡ್ ಡೀಸೆಲ್ ಅಲ್ಲಿ ಮೋರ್ ದನ್ 20 ಆರಾಮಾಗಿ ಬರುತ್ತೆ ಸರ್. ಇಂಟೀರಿಯರ್ ನೋಡಬಹುದು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಬರುತ್ತೆ, ಏರ್ ಬ್ಯಾಗ್ ಸಮೇತ ಬರುತ್ತೆ. ಡೀಸೆಲ್ ಅಲ್ಲಿ ಮೋರ್ ದನ್ 20 ಅಂತ ಹೇಳಿದ್ರೆ. ಪ್ರೈಸಿಂಗ್ ಸರ್? ಸರ್ ಮಾರ್ಕೆಟ್ ಅಲ್ಲಿ 5.5 ಲಕ್ಷ ಇದೆ ಸರ್. ನಮ್ ಶೋರೂಮಿಗೆ ಬರ್ಲಿ 4,80,000 ಫೈನಲ್ ಮಾಡ್ಕೊಡ್ತೀನಿ. 4,80,000ಗೆ i20 ನಿಮ್ಗೆ ಡೀಸೆಲ್ ವೇರಿಯಂಟ್ ಸಿಗ್ತಿರೋದು, ನೆಗೋಷಿಯಬಲ್ ಸರ್. ಸರ್ 70,000 ಮಾರ್ಕೆಟ್ ಗಿಂತ ಕಡಿಮೆ ಹೇಳಿದೀನಿ, ಮತ್ತೆ ನೆಗೋಷಿಯಬಲ್ ಮಾಡೋದು. ಅಂಡ್ ಲೋನ್ ಎಷ್ಟಾಗುತ್ತೆ? ಲೋನ್ 1 3 lakh ಮಾಡ್ಕೊಡ್ತೀನಿ, ಪ್ರೊಫೈಲ್ ಚೆನ್ನಾಗಿದ್ರೆ. ಮತ್ತೊಂದು ವ್ಯಾಗನರ್ ಇರೋದು VXi LXi ಸರ್? ಸರ್ VXi ಸರ್, ಇದು ಶೋರೂಮ್ ಹಿಸ್ಟ್ರಿ ಇದೆ, 2014 ಮಾಡಲು, 3rd ಓನರ್ ಆಗಿದೆ, 1 ಲಕ್ಷ ಹೊಡಿದೆ ಸರ್. ಶೋರೂಮ್ ರೆಕಾರ್ಡ್ ಸಮೇತ ಇದೆ ಇದು. ಓಕೆ, ರೆಕಾರ್ಡೆಡ್ 2014 VXi ವೇರಿಯಂಟ್. ಟೈರ್ ತೋರಿಸ್ತದೆ ನಿಮ್ಗೆ, ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದ್ರೆ ಲೆದರ್ ಅಪಲ್ಸರಿ ಯಾವ ತರ ಬರುತ್ತೆ ಅಂತ. ಕಂಪನಿಯಿಂದ ಬಂದಿರೋದು ಎಲ್ಲ 1 ಲಕ್ಷ ರೆಕಾರ್ಡೆಡ್ ಓಡಿರೋ ಗಾಡಿಗೆ ಏನ್ ಕೋಟ್ ಮಾಡ್ತಿರೋದು ಸರ್? ಮಾರ್ಕೆಟ್ ಬೆಲೆ ನೀವು ಚೆಕ್ ಮಾಡ್ಕೊಳ್ಳಿ, 3,40,000 ಕಡಿಮೆ ಇಲ್ಲ. ನಮ್ ಶೋರೂಮಿಗೆ ಬರ್ಲಿ 1 ಲಕ್ಷ ಕಡಿಮೆ ಕೊಡ್ತೀನಿ ಸರ್. 2.5 ಕೊಟ್ಬಿಡ್ತೀನಿ ಫೈನಲ್. 2,50,000ಗೆ 14 ಮಾಡಲು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, 14 ಮಾಡಲು, 10 ಮಾಡಲಲ್ಲ. ಎಸ್ ಸರ್. ಯೆಲ್ಲೋ ಬೋರ್ಡ್ ದುಡಿಯೋರ್ಗೆ ಗಾಡಿಗಳು ಎಷ್ಟಿದೆ ಸರ್? ಸರ್ ಇಲ್ಲೊಂದ್ 2 ಇದೆ, ಹೊರಗಡೆ ಒಂದ್ 5-6 ಇದೆ. ಇನ್ನು ಹೊರಗಡೆ ಸ್ಟಾಕ್ ತುಂಬಾ ಇದೆ, ಒಂದ್ 20 ಗಾಡಿ ಮೇಲೆ ಇದೆ ಎಲ್ಲೋ ಬೋರ್ಡ್, ಬಟ್ ತೋರ್ಸಕ್ ಆಗಲ್ಲ. ಯಾವ್ದೇ ಬೇಕಾದ್ರೂ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತಲ್ಲ, ಅದಕ್ಕೆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಲಿ, ವಾಟ್ಸ್ಆಪ್ ಮಾಡ್ಲಿ, ಯಾವ ಗಾಡಿ ಕೇಳ್ತಾರೆ ಅವರಿಗೆ ಡೀಟೇಲ್ಸ್ ಕೊಡೋಣ ಸರ್. 22 ಮಾಡಲು CNG ಸರ್. ತುಂಬಾ ಜನ CNG ಅಂತ ಕೇಳ್ತಾರೆ, ದುಡಿಯೋರಿಗೆ ಒಳ್ಳೆ ಗಾಡಿ. 1 ಲಕ್ಷದ ಒಳಗೆ ಓಡಿದೆ ಸರ್. ಎಷ್ಟೋ ಒಂದು 80,000 60,000 ಓಡಿದೆ ಅಪ್ರಾಕ್ಸಿಮೇಟ್.
ತುಂಬಾ ಚೆನ್ನಾಗಿದೆ, ಸೆಕೆಂಡ್ ಓನರ್ ಆಗಿದೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್. CNG ಅಲ್ಲಿ ಮೈಲೇಜ್ ಎಷ್ಟು ಬರ್ಬೋದು ಸರ್? ಮೈಲೇಜ್ ಬರೋ ಸರ್ 20+ ಬರುತ್ತೆ. ಅಂಡ್ ಟೈರ್ ಕೂಡ ನೋಡಬಹುದು, ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತೀನಿ, ಲೆದರ್ ಅಪಲ್ಸರಿ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಅಂಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಏರ್ ಬ್ಯಾಗ್ ಸಮೇತ ಗಾಡಿ ಇರೋದು. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಮಾರ್ಕೆಟ್ ಅಲ್ಲಿ ಈ ತರ CNG ಇರೋದು ವೆಹಿಕಲ್ 7 ಲಕ್ಷ ಮೇಲೆ ಇದೆ. ನಮ್ ಶೋರೂಮಿಗೆ ಬರ್ಲಿ, ನಿಮ್ಗೆ 5,80,000 ಫೈನಲ್ ಮಾಡ್ಕೊಡ್ತೀವಿ. 5,80,000ಗೆ CNG ಗಾಡಿ ಸಿಗ್ತಿರೋದು. ಲೋನ್ ಕೂಡ ಲೋನ್ ಖಂಡಿತ 4 lakh ಆಗುತ್ತೆ ಆರಾಮಾಗಿ ಸರ್. ಇದು ಡೀಸೆಲ್ ಟೂರ್ ಎಸ್ 2016 ಮಾಡಲು ಸಿಂಗಲ್ ಓನರ್ ಸರ್. 1.5 ಲಕ್ಷ ಹೊಡಿದೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಅದು ಡೀಸೆಲ್ ಅಲ್ಲಿ ಡೀಸೆಲ್ ವೆಹಿಕಲ್ ಸರ್. ಟೈರ್ ಕಂಡೀಷನ್ ತೋರಿಸ್ತೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದ್ರೆ ಯಾವ ತರ ಬರುತ್ತೆ ಕಾಣಿಸ್ತಾನೆ ಇಲ್ಲ ಸರ್ ಇದು ಇರ್ಲಿ. ಅಂಡ್ ಇಂಟೀರಿಯರ್ ಲೆದರ್ ಕುಷನ್ ಎಲ್ಲ ಇದೆ ಸರ್, ಚೆನ್ನಾಗಿದೆ. ಅಂಡ್ ಡೀಸೆಲ್ ಅಲ್ಲಿ ಯೆಲ್ಲೋ ಬೋರ್ಡ್ ಹುಡುಕೋರಿಗೆ ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬರ್ಲಿ ಸರ್. ಈ ಗಾಡಿ 3.5 ಲಕ್ಷ ಇದೆ, ನಮ್ ಶೋರೂಮಿಗೆ ಬರ್ಲಿ 2,90,000 ಕೊಡ್ತೀನಿ ಸರ್. 2,90,000ಗೆ ಈ ಗಾಡಿ ಸರ್. ದುಡಿಯೋರಿಗೆ ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇರೋದು, ಅದಕ್ಕೆ 50-60,000 ಕಡಿಮೆ ಕೊಡ್ತಾ ಇದೀವಿ. ಕೊಡ್ಬಿಡ ಸರ್, 290 ಕೊಡ್ಬಿಡ. ನೆಕ್ಸ್ಟ್ ಡಿಮಾಂಡೆಡ್ ವೆಹಿಕಲ್ ಎಲ್ಲಾ ಕಡೆ ನೋಡಿದ್ರೆ ಆಲ್ ಓವರ್ ಕರ್ನಾಟಕದಿಂದ ಬರುತ್ತೆ ಸರ್. ಎರ್ಟಿಗಾ ಹೌದು ಸರ್. 2013 ಮಾಡಲು ಸೆಕೆಂಡ್ ಓನರ್ ZDI ಸರ್. ಏರ್ ಬ್ಯಾಗ್ ABS ಬರುತ್ತೆ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ರೂಫ್ AC ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ ನಿಮಗೆ. ಅಂಡ್ ಏನು ಫೀಚರ್ಸ್ ಎಲ್ಲ ಕಂಪನಿಯಿಂದ ಬಂದಿರೋದು. ಓಡಿರೋದು ಸರ್ ಅಂದಾಜು ಒಂದು ಚಿಲ್ಲರೆ ಹೊಡಿದೆ ಸರ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಮಾರ್ಕೆಟ್ ಅಲ್ಲಿ ನಿಮ್ಗೆ 6 ಲಕ್ಷ ಇದೆ, ನಮ್ ಶೋರೂಮಿಗೆ ಬರ್ಲಿ 5,85,000 ಕೊಡ್ತೀನಿ ಸರ್. ಮಾಡಲ್ ವಿತ್ ಪಾಲಿಶ್ ರಬ್ಬಿಂಗ್ ಸಮೇತ ಡೆಲಿವರಿ ಕೊಡ್ತೀನಿ. 5,80,000ಕ್ಕೆ ಮಾಡಲ್ ಅಂತ ಹೇಳಿ 85,000ಕ್ಕೆ 13 ಮಾಡಲು 12 ಮಾಡಲು ಸಿಗ್ತಾ ಇಲ್ಲ VDI. ನಾನು 13 ಮಾಡಲು ZDI ಕೊಡ್ತಾ ಇದೀನಿ ಆ ಪ್ರೈಸಿಗೆ. ಓಕೆ ಸರ್. ಡಸ್ಟರ್ ಹುಡುಕೋರಿಗೆ ಒಂದು HR ಪಾಸಿಂಗ್ ಇರೋದು ಸರ್. ಈ ಪ್ರೈಸ್ ಬಂಪರ್ ಪ್ರೈಸ್ ಕೊಡ್ತಿದ್ದೀರಾ? ಹೌದು ಸರ್, ಬಂಪರ್ ಪ್ರೈಸ್ ಎಲ್ಲ. ಇದು ಒಂದೇ ಅಂತಲ್ಲ, ಇಲ್ಲಿ ಶೋರೂಮ್ ಅಲ್ಲಿ ತೋರಿಸಿರೋದೆಲ್ಲ ಬಂಪರ್ ಪ್ರೈಸ್. ಎಸ್. ಅಂಡ್ ಮಾಡಲ್ ಹೇಳ್ಬಿಡಿ. 2015 ಮಾಡಲು ಸರ್, ಟಾಪ್ ಎಂಡ್ ಮಾಡಲು, ಮ್ಯಾಗ್ ವೀಲ್, ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ. ಟಚ್ ಅಪ್ ರಬ್ಬಿಂಗ್ ಪಾಲಿಶ್ ಮಾಡ್ಕೊಬೇಕು ಸರ್, ಅದು ಮಾಡ್ಕೊಡ್ಬಿಡೋಣ ಅಂತ. 110 PS 85 PS ಸರ್? 110 ಸರ್. 110 PS ಆಗಿರುತ್ತೆ. ಅಂಡ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಅಂಡ್ ವಿತ್ NOC ಪ್ರೈಸ್ ಹೇಳ್ತೀರಾ, ಕರ್ನಾಟಕ ಪ್ರೈಸ್ ಹೇಳ್ತೀರಾ? ನೀವು ಯಾವ ತರ ಕೇಳ್ತೀರಾ ಆ ತರ 2 ಆಪ್ಷನ್ ಇದೆ ನಮ್ಮ ಹತ್ರ. ವಿತ್ NOC ಫಸ್ಟ್ ಹೇಳಿ ಸರ್. ವಿತ್ NOC 325 ಕೊಟ್ಬಿಡೋಣ ಸರ್. 3,25,000ಕ್ಕೆ ವಿತ್ NOC. ಕರ್ನಾಟಕ ಬೇಕಂತಂದ್ರೆ 4,25,000 ಕೊಡೋಣ. 4,25,000 ನೆಗೋಷಿಯೇಟ್ ಮಾಡ್ಲು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಹೊಸ ಶೋರೂಮ್ ಅಲ್ಲಿ ದುಡಿಯೋರಿಗೆ ಗಾಡಿಗಳಿದೆ ಅಂತ ಹೇಳ್ಬೋದು. ತುಂಬಾ ಗಾಡಿಗಳು ಎಲ್ಲಾ ತರನು ಇಟ್ಟಿದೀವಿ ಸರ್. ಇವತ್ತು 2000 ಅವಾಗ 16 ತೋರಿಸಿದೆ, 22 ತೋರಿಸಿದೆ, ಇವಾಗ ತೋರಿಸ್ತಾರೆ 17 ಮಾಡಲು, ಸೆಕೆಂಡ್ ಓನರು, 10 months ಡಾಕ್ಯುಮೆಂಟ್ ರನ್ನಿಂಗು, ಬ್ರ್ಯಾಂಡ್ ನ್ಯೂ ಟೈರು. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಏನು ₹1 ಖರ್ಚು ಮಾಡಂಗಿಲ್ಲ ಸರ್. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಮಾತ್ರ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಲ್ಸರಿ ಕೂಡ ಹಾಕಿದ್ದಾರೆ. ಗಾಡಿ ಮಾತ್ರ ಪಾಯ್ನರ್ ಸಿಸ್ಟಮ್ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಟೈರ್ ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಡೀಸೆಲ್ ವೇರಿಯಂಟ್. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಮಾರ್ಕೆಟ್ ಅಲ್ಲಿ 375 ಇದೆ, ನಮ್ ಶೋರೂಮಿಗೆ ಬರ್ಲಿ 3,10,000 ಜಸ್ಟ್. 3,10,000. ಹೌದು ಸರ್. ನನ್ನ ಕಡೆಯಿಂದ ಬಂದ್ರೆ 3 ಲಕ್ಷ. ಇನ್ನೊಂದ್ 2-3 ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಬಿಡಿ ಸರ್. ಸರ್ ಹೇಳಿ ಸರ್. ಅವಾಗೆಲ್ಲ ಎಲ್ಲೋ ಬೋರ್ಡ್ ತೋರಿಸಿದ್ ನಿಮ್ಗೆ 5 ಸೀಟರ್ ವೆಹಿಕಲ್, ಇವಾಗ 8 ಸೀಟರ್ ವೆಹಿಕಲ್ ಜೈಲೋ ತೋರಿಸ್ತಾ ಇದೀನಿ. 2019 ಮಾಡಲು, ಸೆಕೆಂಡ್ ಓನರ್. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಇಂಟೀರಿಯರ್ ಎಲ್ಲ ನೋಡಬಹುದು, ಸಖತ್ತಾಗಿದೆ. ಏನು ಮಾತಾಡಂಗಿಲ್ಲ ವೆಹಿಕಲ್ ಬಗ್ಗೆ. ಓಡಿರೋದು ಎಲ್ಲ 1 ಲಕ್ಷ ಕ್ರಾಸ್ ಆಗಿರುತ್ತೆ ಸರ್. 1.5 ಲಕ್ಷ ಓಡಿರುತ್ತೆ ಸರ್ ಎಲ್ಲೋ ಬೋರ್ಡ್ ಎಲ್ಲ. ಇಂಟೀರಿಯರ್ ನೋಡಬಹುದು ಯಾವ ತರ ಬರುತ್ತೆ ಅಂತ. ಅಂಡ್ ಗಾಡಿ ಮಾತ್ರ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಅಂಡ್ ಟೈರ್ ಕಂಡೀಷನ್ ತೋರಿಸ್ತೀನಿ. ಬ್ಯಾಕ್ ಪ್ರೊಫೈಲ್ ನಿಮಗೆ ಹೋಗೋದ್ರೆ ಡಿಫಾಗರ್ ಎಲ್ಲ ಬರುತ್ತೆ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ ಮಾರ್ಕೆಟ್ ಅಲ್ಲಿ 4 ಲಕ್ಷ ಕಡಿಮೆ ಇಲ್ಲ ಸರ್. ನಮ್ ಶೋರೂಮಿಗೆ ಬರ್ಲಿ 3,20,000 ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. 3,20,000ಕ್ಕೆ ಜೈಲೋ ಸಿಗ್ತದೆ. ಜೈಲೋ ಸಿಗ್ತದೆ, ಅದು 19 ಮಾಡಲ್ ವೆಹಿಕಲ್. ಎಸ್ ಸರ್. ಹಾಗೆ ಮತ್ತೊಂದು 7 ಸೀಟರ್ ಇನೋವಾ ನೋಡೋರಿಗೆ ಸರ್, ಇವಾಗ ಜಸ್ಟ್ ನಮ್ ಡ್ರೈವರ್ ತಗೊಂಡ್ಬಂದ್ ಬಿಟ್ಟೋದ್ರು. ವಾಶ್ ರಬ್ಬಿಂಗ್ ಪಾಲಿಶ್ ಆಗಿಲ್ಲ. ಏನಪ್ಪಾ ಇದು ಇಷ್ಟು ಗಲೀಜ್ ಇದೆ ಅಂತ ನೋಡ್ಕೊಂಡು ವೀಕ್ಷಕರು ಏನು ತಿಳ್ಕೊಂಬೇಡಿ. ಜಸ್ಟ್ ಇವಾಗ ಬಂದಿದ್ದು ಪರ್ಚೇಸ್ ಆಗಿ. ಸರ್ ವಾಶ್ ಮಾಡ್ರೆ ಹೋಗ್ಬಿಡುತ್ತೆ ಸರ್. ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಮೆಕ್ಯಾನಿಕ್ ಕರ್ಕೊಂಡ್ಬಂದು ತೋರಿಸ್ಕೊಳ್ಳಿ ಸರ್. ಆಂಡ್ರಾಯ್ಡ್ ಸಿಸ್ಟಮ್, ಲೆದರ್ ಕುಷನ್, ಪವರ್ ವಿಂಡೋ ಎಲ್ಲ ಇದೆ. AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. 2008 ಮಾಡಲ್ ಸರ್. ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಡಿರೋದು ಓಡಿದೆ 2 ಲಕ್ಷ ಮೇಲೆ ಓಡಿದೆ ಸರ್. 2 ಲಕ್ಷ. ರೆಕಾರ್ಡೆಡ್ ಸಿಗತ್ತಾ ಸರ್ ಇದಕ್ಕೆ? ಏನ್ ಸರ್ ರೆಕಾರ್ಡೆಡ್? ಹಿಸ್ಟ್ರಿ ಎಲ್ಲ ಇದಕ್ಕೆಲ್ಲ ಸಿಗಲ್ಲ. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? ಒಂದು 2,95,000 ಕೊಡ್ತೀನಿ ಸರ್. 2,95,000ಕ್ಕೆ ಟೊಯೋಟೋ ಇನೋವಾ ವಿತ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋದು. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್. ಸರ್ ಹುಂಡೈ ಎಕ್ಸೆಂಟ್, ಇಂಡಿಕಾ ವಿಸ್ಟಾ ಬೆಲೆಯಲ್ಲಿ ನಿಮಗೆ ಹುಂಡೈ ಎಕ್ಸೆಂಟ್ ಕೊಟ್ಬಿಡ್ತೀನಿ ಸರ್. ಡೀಸೆಲ್ ಡೀಟೇಲ್ ಹೇಳಿ ಸರ್. ಪ್ರೈಸ್ 2016 ಮಾಡಲು, ಸೆಕೆಂಡ್ ಓನರ್. ಡಾಕ್ಯುಮೆಂಟ್ ಒಂದು ಲ್ಯಾಪ್ಸ್ ಆಗಿದೆ ಸರ್. ಡಾಕ್ಯುಮೆಂಟ್ ರೆಡಿ ಮಾಡ್ಕೊಬೇಕು. ಓಕೆ. ಟೈರ್ ಕೂಡ ನೋಡಬಹುದು ನಿಮ್ಗೆ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದ್ರೆ ಯಾವ ತರ ಬರುತ್ತೆ ಅಂತ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ ಚೂರ್ ನಿಮ್ಗೆ ತೋರಿಸೋದ್ರೆ ಚೆನ್ನಾಗಿದೆ. ಅಂಡ್ ಓಡಿರೋದು ಸರ್ ಅಂದಾಜು? ಓಡಿರೋ ಸರ್ 180 ಎಲ್ಲ ಓಡಿರುತ್ತೆ. 1,90,000 ಓಡಿರೋದು. ಟೈರ್ ಕಂಡೀಷನ್ ನೋಡಬಹುದು. ಇಂಡಿಕಾ ಬೆಲೆ ಅಂತ ಹೇಳ್ತೀರಾ ಸರ್? ಇಂಡಿಕಾ ವಿಸ್ಟಾ ಬೆಲೆಗೆ ಸರ್ ಫೈನಲ್ ಟು ಫೈನಲ್ ನೋ ಬಾರ್ಗನಿಂಗ್ 1,90,000 ಕೊಡ್ತೀನಿ. 1,90,000ಕ್ಕೆ ಹುಂಡೈ ಎಕ್ಸೆಂಟ್ ಚೆಕ್ ಮಾಡ್ಕೊಳ್ಳಿ. ಇಡೀ ಬಜಾರ್ ಮಾರ್ಕೆಟ್ ಹುಡ್ಕೊಂಡ್ ಬರ್ಲಿ, ಆಮೇಲೆ ಫೋನ್ ಮಾಡ್ಲಿ.